I welcome you all to Lotus Spirituality channel. So guys, ಇವತ್ತು ತುಂಬ ದಿನ ಆದಮೇಲೆ their current feelings for you and their messages ಏನಿದೆ ನೋಡೋಣ. ಅವರಿಗೆ ನಿಮ್ಮ ಮೇಲೆ ಈಗಿನ ಭಾವನೆಗಳು ಏನಿದೆ, ಈಗ ಅವ್ರು ನಿಮ್ಮ ಮೇಲೆ ಏನು ಫೀಲ್ ಮಾಡ್ತಾ ಇದ್ದಾರೆ, ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಪ್ಲಸ್ ಮೆಸೇಜಸ್ ಕೂಡ ನೋಡೋಣ. ಓಕೆ, ತುಂಬ ದಿನ ಆಗಿತ್ತು ಮಾಡಿ ಅಂತ ನೀವು ಹೇಳಿದ್ರಿ, ನನಗೂ ಮಾಡಬೇಕು ಅಂತ ಅನಿಸ್ತಾ ಇತ್ತು. ಓಕೆ, ಇಲ್ಲಿ 2 ಪೈಲ್ ಇದೆ, ನೋಡ್ತಾ ಇರ್ಬೋದು. ರಾಧಾ ಆ್ಯಂಡ್ ಕೃಷ್ಣ. ನಿಮಗೆ ಇದು ಫಸ್ಟ್ ಪೈಲ್ ಕೃಷ್ಣ, ಸೆಕೆಂಡ್ ಪೈಲ್ ರಾಧಾ. ನಿಮ್ಗೆ ಯಾವುದಿದ್ರಲ್ಲಿ ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದೆನೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ರೀಡಿಂಗ್ ಸ್ಟಾರ್ಟ್ ಮಾಡ್ತೀನಿ ವಿತ್ ಪೈಲ್ 1 ಕೃಷ್ಣ. ಹಲೋ, ಪೈಲ್ 1 ಯಾರು ಕೃಷ್ಣ ಸೆಲೆಕ್ಟ್ ಮಾಡಿದ್ದೀರಾ? ನೋಡೋಣ ನಿಮ್ಮ ರೀಡಿಂಗ್ ಏನು ಬರುತ್ತೆ ಅಂತ. ಓಕೆ, ಪೈಲ್ 1 ಯಾರು ಕೃಷ್ಣ ಸೆಲೆಕ್ಟ್ ಮಾಡಿದ್ದಾರೆ, ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ? ಪೈಲ್ 1 ಯಾರು ಸೆಲೆಕ್ಟ್? ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ, ರಿವರ್ಸಲ್ ಬಂದಿದೆ. ಅದು King of Cups, the Star, Page of Wands, the King of Pentacles. King of Pentacles ಬಂದಿದೆ ಗೈಸ್. ಓಕೆ, ಪೈಲ್ 1 ಯಾರು ಕೃಷ್ಣ ಸೆಲೆಕ್ಟ್ ಮಾಡಿದ್ದೀರಾ, ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನಿಮ್ಮದು ಪಾಸಿಟಿವೇ ಬಂದಿದೆ. ನಿಮ್ಮ ಪರ್ಸನ್ನು ನಿಮಗೆ ತುಂಬ ಇಷ್ಟಪಡ್ತಾರೆ. ನಿಮ್ಮಿಬ್ಬರ ಮಧ್ಯೆ ಮುಂಚೆ ತುಂಬ ಅಟ್ರಾಕ್ಷನ್ ಇತ್ತು, ಲವ್ ಇತ್ತು, ತುಂಬ ಜಾಸ್ತಿ ಇತ್ತು. ಒಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ ನೀವು, ಮತ್ತು ನಿಮ್ಮ ಫೀಲಿಂಗ್ಸ್ ಏನಿದೆ ಶೇರ್ ಮಾಡ್ತಾಯಿದ್ರಿ. ನೀವು ಇಮೋಷ್ನಲಿ ತುಂಬ ಚೆನ್ನಾಗಿ ಕನೆಕ್ಟ್ ಆಗಿದ್ರಿ ಒಬ್ಬರು ಜೊತೆಗೆ ಇನ್ನೊಬ್ಬರು. ಮತ್ತು ಸ್ಟಾರ್, ಸ್ವಲ್ಪ ಜನ ಯಾರು ಕೃಷ್ಣ ಸೆಲೆಕ್ಟ್ ಮಾಡಿದ್ದೀರಾ ನೀವು ಸ್ವಲ್ಪ ದಪ್ಪ ಆಗಿರ್ಬೋದು ಈಗ. ಓಕೆ, ಮತ್ತು ನಿಮ್ಮ ಪರ್ಸನ್ ಏನಿದ್ದಾರೆ ಅವ್ರು ಇರ್ಬೋದು ಅಥವಾ ನೀವಿರ್ಬೋದು, ಸ್ವಲ್ಪ ಎಕ್ಸಸೈಸು ಸೊ ಆ ಥರದ್ದೆಲ್ಲ ಕಡಿಮೆ ಇದೆ. ಓಕೆ, ನಿಮ್ಮ ಡೇ ಟು ಡೇ ರೂಟೀನಲ್ಲಿ. ಮತ್ತು ಇನ್ನು ಸ್ವಲ್ಪ ಜನಕ್ಕೆ ಈಗ ಆಲ್ರೆಡಿ ಹುಡುಗ ಅಥವಾ ಹುಡುಗಿಗೆ ನೋಡ್ತಾ ಇರ್ಬೋದು ಮದುವೆಗೋಸ್ಕರ. ಓಕೆ, ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ನೀವು ಕರಿಯರ್ ಮೇಲೆ ತುಂಬಾ ಲಕ್ಷ್ಯ ಕೊಡ್ತಾ ಇದ್ದೀರಾ, ಕರಿಯರ್ ಮೇಲೆ ಕೂಡ ತುಂಬ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ. ಯಾರು ಈ ಪೈಲ್ ಸೆಲೆಕ್ಟ್ ಮಾಡಿದ್ದೀರಲ್ಲ, ನಿಮ್ಮ ರಿಲೇಷನ್ಶಿಪ್ ಏನಿತ್ತು ಸ್ಟಾರ್ಟಿಂಗೆಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಲವ್ ಆ್ಯಂಡ್ ಫುಲ್ ಆಫ್ ಎಂಜಾಯ್ಮೆಂಟ್ ಇತ್ತು. ಬಟ್ ನೀವು ಪ್ಯಾರ್ ಮೇ ಅಂದೇ ಹೋ ಈ ಥರ ಇಲ್ಲ ನೀವು, ಅಂದರೆ ಒಂಥರ ಕಣ್ಣು ಮುಚ್ಚಿ ಪ್ರೀತಿ ಮಾಡೋದು ಆ ಥರ ಕ್ಯಾಟಗರಿಯವರಲ್ಲ ನೀವು. ತುಂಬ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತೀರಾ, ಕರಿಯರ್ ಮೇಲೂ ಧ್ಯಾನ ಕೊಡ್ತೀರಾ ನೀವು, ಈ ಕಡೆ ಇದ್ರ ಮೇಲೂ ಬ್ಯಾಲೆನ್ಸ್ ಮಾಡ್ತೀರಿ ಚೆನ್ನಾಗಿ. ಬಟ್ ಕೆಲವೊಂದು ಸಲ ಏನಂದರೆ ಸ್ವಲ್ಪ ಇಮ್ಮೆಚ್ಯೂರಾಗಿ ಬಿಹೇವ್ ಮಾಡ್ತೀರಾ. ಓಕೆ, ಈಗ ನಿಮ್ಮ ಪರ್ಸನ್ ಕರೆಂಟ್ಲಿ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಅಂದರೆ, ನಿಮ್ಮ ಮೇಲೆ ಅವರಿಗೆ ತುಂಬ ರೆಸ್ಪೆಕ್ಟ್ ಇದೆ, ಒಳ್ಳೆ ಒಪಿನಿಯನ್ ಇದೆ, ನಿಮಗೆ ತುಂಬ ಪ್ರೀತಿ ಮಾಡ್ತಾರೆ, ನಿಮಗೆ ಮತ್ತೆ ಅವ್ರ ಪ್ರಪೋಸಲ್ ತೊಗೊಂಡು ಬರಬೇಕು ನಿಮ್ಮ ಹತ್ರ ಅಂತ ಅಂದ್ಕೊಳ್ತಾ ಇದ್ದಾರೆ. ಮತ್ತು ನಿಮ್ಮ ಪರ್ಸನ್ ಸ್ವಲ್ಪ ಫ್ಲರ್ಟಿನೂ ಇರ್ಬೋದು. ಓಕೆ, ನಿಮ್ಮ ಪರ್ಸನ್ನು ನಿಮ್ಮ ಜೊತೆಗೂ ಚೆನ್ನಾಗಿ ಮಾತಾಡ್ತಾರೆ, ಇನ್ನೊಬ್ರ ಜೊತೆಗೂ ಚೆನ್ನಾಗಿ ಮಾತಾಡ್ತಾರೆ, ಹಾಗಿದೆ ನಿಮ್ಮದು. ನಿಮಗೂ ಇಷ್ಟಪಡ್ತಾರೆ ಅವರು, ಮತ್ತು ಸ್ವಲ್ಪ ಬೇರೆಯವ್ರಿಗೂ ಚೆನ್ನಾಗಿ ಹಚ್ಕೊತಾರೆ, ಚೆನ್ನಾಗಿ ಮಿಂಗಲ್ ಆಗ್ತಾರೆ ಬೇರೆಯವ್ರ ಜೊತೆ ಕೂಡ. ನಿಮ್ಮ ಮೇಲೆ ಒಳ್ಳೆ ಒಪಿನಿಯನ್ ಇದೆ, ನೀವು ತುಂಬ ಕರಿಯರ್ ಮೇಲೆ ಲಕ್ಷ್ಯ ಕೊಡ್ತೀರಾ ಹೀಗೆ ಅವರಿಗೆ ಫೀಲ್ ಆಗ್ತಾ ಇದೆ. ಸ್ವಲ್ಪ ನೀವು ಒಂದೊಂದ್ಸಲ ಇಮ್ಮೆಚೂರಾಗಿ ಬಿಹೇವ್ ಮಾಡ್ತೀರಾ ಅಂತಲೂ ಅನಿಸುತ್ತೆ. ಒಂದೊಂದ್ಸಲ ಇಲ್ಲಿ ನೋಡಿ, ಈ ಮನುಷ್ಯ ಇಲ್ಲಿಂದ ನೀರು ತೊಗೊಂಡು ಇಲ್ಲಿ ಸುರಿತಾ ಇದ್ದಾನೆ, ಮತ್ತು ಇದು ಇಲ್ಲೇ ಹೋಗುತ್ತೆ, ಏನು ನ್ಯೂಸ್ ಅವರಷ್ಟು ಎಫರ್ಟ್ ಹಾಕಿಬಿಟ್ಟು ಹಾಗನ್ಸುತ್ತೆ ಅವರಿಗೆ. ನೀವು ಮಾಡೋದು ಏನೇನು ಮಾಡ್ತೀರಲ್ವೋ ನೀವು ಕೆಲಸನ, ಸೊ ಆ ಥರ ಅವರಿಗೆ ಅನಿಸುತ್ತೆ ನಿಮ್ಮ ಪರ್ಸನ್ಗೆ. ಪೈಲ್ 1 ಯಾರು ಕೃಷ್ಣ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ? ತುಂಬ ಏನೇನೋ ಅಂದ್ಕೊಂಡು ನೋಡಿ, ಇಲ್ಲಿ ಕಿಂಗ್ ಆಫ್ ಕಪ್ಸ್, ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಿದ್ದಿದೆ. ಆಲ್ದೋ ನಾನು ಅದನ್ನು ತೊಗೊಳೋದಿಲ್ಲ, ಯಾಕಂದರೆ ತುಂಬ ಜಾಸ್ತಿ ಇದೆ. ನಿಮ್ಮ ಪರ್ಸನ್ನು ನಿಮ್ಮ ಜೊತೆಗೆ ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ. ಬಟ್ ಸ್ವಲ್ಪ ಜನ ತುಂಬ ನೀವು ಡಿಫಿಕಲ್ಟೀಸ್ನ ಫೇಸ್ ಮಾಡ್ತಾರೆ, ತುಂಬ ಕಷ್ಟಪಡಬೇಕು ಅಂತ ಅಂದ್ಕೊಳ್ತಾರೆ. ಓಕೆ, ಒಂದು ನೀವು ಬಿಗ್ನಿಂಗ್ ಮಾಡಬೇಕು, ಒಂದು ರೀಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ನಿಮ್ಮ ಪರ್ಸನ್ ಕೂಡ. ಯಾರು ಪೈಲ್ 1 ಸೆಲೆಕ್ಟ್ ಮಾಡಿದ್ದಾರೆ ಕೃಷ್ಣ, ಅವ್ರ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ಇವ್ರ ಮೇಲೆ ಏನಿದೆ?
ಮೆಜಿಷಿಯನ್. ಓಕೆ ಗೈಸ್, ನಿಮ್ಮ ಪರ್ಸನ್ನು ಇನ್ ಆ್ಯಂಡ್ ಔಟ್ ಆಗ್ತಾ ಇರ್ತಾನೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಅವರು ಒಂದೇ ಥರ ನಿಮಗೆ ಲಾಂಗ್ ಟರ್ಮ್ ಕಮಿಟ್ಮೆಂಟ್ನ ಕೊಡ್ತಾ ಇಲ್ಲ, ಇನ್ ಆ್ಯಂಡ್ ಔಟ್ ಆಗ್ತಾ ಇರ್ತಾರೆ. ಒಂದು ಸಲ ಬರ್ತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ, ಆಮೇಲೆ ಯಾವುದೋ ವಿಷಯಕ್ಕೆ ಅಂತ ಹೋಗಿಬಿಡೋದು, ಅಥವಾ ಈಗ ಒಂದು 5 ಮಿನಿಟ್ಸ್ ಚೆನ್ನಾಗಿ ಮಾತಾಡೋದು, ಆಮೇಲೆ ಒಂದು ಹಾಫ್ ಡೇ ನಿಮಗೆ ಮೆಸೇಜೇ ಮಾಡೋದಿಲ್ಲ, ಒಂದು 2 ಡೇಸ್ ನಿಮ್ಮ ಜೊತೆಗೆ ಮೆಸೇಜೇ ಮಾಡೋದಿಲ್ಲ. ಹಾಗೆ ಪೂರ್ತಿ ಬರೋದು ಇಲ್ಲ, ಪೂರ್ತಿ ಹೋಗೋದು ಇಲ್ಲ, ಮಿಡಲಲ್ಲಿ ಇಟ್ಟಿರೋ ಹಾಗೆ. ಓಕೆ, ಒಂದು ಫೈನಲ್ ಒಂದು ಔಟ್ಕಮ್ ನೋಡೋಣ. ಓಕೆ, ಅಂದರೆ ಒಂದು ಕಾರ್ಡಲ್ಲಿ ನೋಡೋಣ ಅವ್ರಿಗೆ ಕರೆಂಟ್ಲಿ ಪ್ರಾಪರಾಗಿ ಏನು ಫೀಲ್ ಮಾಡ್ತಾ ಇದ್ದಾರೆ. ಓಕೆ, ಏಸ್ ಆಫ್ ವಾಂಡ್ಸ್ ಬಂದಿದೆ. ಓಕೆ ಗೈಸ್, ಆಗಲೇ ಹೇಳಿದಾಗೆ ಒಂದು ನ್ಯೂ ಬಿಗ್ನಿಂಗ್ ಮಾಡಬೇಕು, ಒಂದು ನ್ಯೂ ರೀಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ನಿಮ್ಮ ಪರ್ಸನ್ನು. ಇಲ್ಲಿ ನೋಡಿ, ಏಸ್ ಆಫ್ ವಾಂಡ್ಸ್ ಬಂದಿದೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಿದೆಯಲ್ಲ, ಮುಂಚೆ ತುಂಬ ಎಕ್ಸೈಟ್ಮೆಂಟು, ತುಂಬ ಜಾಯ್, ತುಂಬ ಫನ್ ಲವಿಂಗ್ ಇದ್ದೀರಾ ನೀವು. ಆಮೇಲೆ ಏನಾಯಿತು, ಅದು ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಬಂದಿರ್ಬೋದು, ಅಥವಾ ಏನೇ ಇರ್ಬೋದು, ಸಿಚುವೇಶನ್ನು ಚೆನ್ನಾಗೂ ಇರ್ಬೋದು, ಇಲ್ಲದೇನೂ ಇರ್ಬೋದು. ಬಟ್ ನನಗೆ ಅನಿಸೋದು ಹಾಗೆ ಚೆನ್ನಾಗಿದ್ದೀರಾ ನೀವು ಈಗೂ ರಿಲೇಷನ್ಶಿಪ್ಪಲ್ಲಿ ಅಂತ ಅನಿಸ್ತಾ ಇದೆ. ಯಾರಾದರೂ ಈ ಪೈಲ್ ಸೆಲೆಕ್ಟ್ ಮಾಡ್ಕೊಂಡಿರೋರು, ಕೃಷ್ಣ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಲ್ಲ, ನಿಮ್ಮದು ಏನಾದರೂ ರಿಲೇಷನ್ಶಿಪ್ ಬ್ರೇಕಪ್ ಆಗಿದೆ ಅಂತ ಅಂದರೆ ಈ ರೀಡಿಂಗ್ ಇದು ನಿಮಗಲ್ಲ. ಫಸ್ಟ್ ಆಫ್ ಆಲ್ ಯಾರ್ದು ಬ್ಲಾಕ್ ಆಗಿದೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಯಾರಿದ್ದೀರಾ ಅವರು ಈ ಪೈಲ್ ಕೃಷ್ಣ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಈ ರೀಡಿಂಗ್ ನಿಮಗಿಲ್ಲ ಗೈಸ್. ಓಕೆ, ಇದು ನಿಮಗೆ ರೆಸೊನೇಟ್ ಆಗೋದಿಲ್ಲ. ಯಾರ್ದು ರಿಲೇಷನ್ಶಿಪ್ಪಲ್ಲಿ ಬ್ಲಾಕ್ ಆಗಿದೆ, ಯಾರು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀರಾ, ಯಾರು ತುಂಬ ವರ್ಸ್ಟಾಗಿ ಬ್ರೇಕಪ್ ಮಾಡ್ಕೊಂಡಿದ್ದೀರಾ, ಈ ರೀಡಿಂಗು ನಿಮಗಿಲ್ಲ. ಈ ರೀಡಿಂಗ್ ಇರೋದು ಚೆನ್ನಾಗಿ ರಿಲೇಷನ್ಶಿಪ್ಪಲ್ಲಿ ಇರೋರಿಗೆ. ಓಕೆ, ಅವರಿಗೆ ಮಾತ್ರ ಇದು ರೆಸೊನೇಟ್ ಆಗ್ತಾ ಇದೆ. ಓಕೆ, ವೆಲ್, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮೈನರ್ ಪ್ರಾಬ್ಲಮ್ಸ್ ಏನಾದರೂ ಬಂದಿದೆ ಅಂತಂದರೆ ಅದು ಸ್ಲೋ ಆಗಿ ಗ್ರೋತ್ ಕಾಣ್ತಾ ಇದೆ. ಓಕೆ, ಸ್ಲೋ ಆಗಿ ಅದು ಗ್ರೋ ಆಗ್ತಾ ಹೋಗುತ್ತೆ. ಅದ್ರದ್ದು ಪ್ರಾಬ್ಲಮ್ ಏನಿದ್ರೂ ಕೂಡ ಸಾಲ್ವ್ ಆಗುತ್ತೆ. ಮತ್ತು ಒಂದು ನ್ಯೂ ರೀಸ್ಟಾರ್ಟ್ ನೀವು ನೋಡ್ತೀರಾ, ಒಂದು ನ್ಯೂ ಬಿಗ್ನಿಂಗ್ ತುಂಬ ಚೆನ್ನಾಗಿ, ಮುಂಚೆಗಿಂತ ಜಾಸ್ತಿ ಎಂಥೂಸಿಯಾಸ್ಟಿಕ್ ಆಗಿ ನಾನು ನಿಮ್ಮ ಜೊತೆಗೆ ಇರಬೇಕು, ರಿಲೇಷನ್ಶಿಪ್ಪಲ್ಲಿ ಕಂಟಿನ್ಯೂ ಮಾಡಬೇಕು ರಿಲೇಷನ್ಶಿಪ್ನ ಅನ್ನೋ ರೀತಿ ನಿಮ್ಮ ಪರ್ಸನ್ಗೆ ಫೀಲ್ ಆಗ್ತಾ ಇದೆ. ಓಕೆ ಐಸ್, ಎಸ್. ಈಗ ಅವರು ನಿಮ್ಮ ಮೇಲೆ ಏನು, ಅಥವಾ ನಿಮಗೆ ಅವ್ರು ಏನು ಮೆಸೇಜ್ ಕೊಡಬೇಕು ಅಂತ ಇದ್ದಾರೆ ಅಂತ ನೋಡೋಣ. ಫೈಲ್ 1 ಯಾರು ಕೃಷ್ಣ ಸೆಲೆಕ್ಟ್ ಮಾಡಿದ್ದೀರಾ? ಓ ಮೈ ಗಾಡ್. ಫೈಲ್ 1 ಯಾರು ಕೃಷ್ಣ ಸೆಲೆಕ್ಟ್ ಮಾಡಿದ್ದೀರಾ? ನಿಮ್ಮ ಪರ್ಸನ್ ನಿಮ್ಮ ಮೇಲೆ ನಿಮ್ಗೇನು ಮೆಸೇಜ್ ಕೊಡಬೇಕಂತ ಇದ್ದಾರೆ? ಫೈಲ್ 1 ಯಾರು ಕೃಷ್ಣ ಸೆಲೆಕ್ಟ್ ಮಾಡಿದ್ದೀರಾ? ನಿಮ್ಮ ಪರ್ಸನ್ ನಿಮ್ಗೇನು ಮೆಸೇಜ್ ಕೊಡಬೇಕಂತಿದ್ದಾರೆ? ತುಂಬ ಮೆಸೇಜ್ ಕೊಡಬೇಕು ಅಂತ ಇದ್ದಾರೆ. ವೆಲ್, ಇನ್ನೊಂದು ಸ್ವಲ್ಪ ಶಫಲ್ ಮಾಡೋಣ. ಫೈಲ್ 1 ಯಾರು ಕೃಷ್ಣ ಸೆಲೆಕ್ಟ್ ಮಾಡಿದ್ದಾರೆ? ಲೋ ಎನರ್ಜೆಟಿಕ್ ವಿತ್ ಝೀರೋ ಎನರ್ಜಿ, ಝೀರೋ ಫೀಲಿಂಗ್ಸ್. ಓಕೆ ಗೈಸ್, ನಿಮ್ಮ ಪರ್ಸನ್ ಸ್ವಲ್ಪ ಲೋ ಎನರ್ಜಿಯಲ್ಲಿದ್ದಾರೆ. ಅವರಿಗೆ ಎನರ್ಜಿ ಇಲ್ಲ ಅಂತೆ, ಫೀಲಿಂಗ್ಸು ಇಲ್ಲ, ಹಾಗಾಗಿಬಿಟ್ಟಿದ್ದೀನಿ ನಾನು ಅಂತ ಹೇಳ್ತಾ ಇದ್ದಾರೆ. ಸ್ಟ್ರೆಸ್ ಇದೆ, ಟೆನ್ಷನ್ ಇದೆ, ಆ್ಯನ್ಸೈಟಿ, ಡಿಪ್ರೆಷನ್, ಲೋ ಎನರ್ಜಿಯಲ್ಲಿದ್ದಾರೆ ಗೈಸ್. ಯಾರು ಫೈಲ್ 1 ಕೃಷ್ಣ ಸೆಲೆಕ್ಟ್ ಮಾಡಿದ್ದೀರಾ ಅವ್ರ ಪರ್ಸನ್ ಸ್ವಲ್ಪ ಲೋ ಎನರ್ಜಿಯಲ್ಲಿದ್ದಾರೆ ಈಗ. ಓಕೆ, ಯು ಆರ್ ಮೈ ಹೆವೆನ್ ಆನ್ ಅರ್ತ್. ನೀವು ನನಗೆ ಭೂಲೋಕದ ಸ್ವರ್ಗ ಇದ್ದಂಗೆ ಅಂತ ಹೇಳ್ತಾ ಇದ್ದಾರೆ. ಹಾರ್ಟ್ಲೆಸ್, ಬ್ರೋಕನ್ ಹಾರ್ಟ್ಲೆಸ್ ಆಗಿಬಿಟ್ಟಿದ್ದೀನಿ ನಾನು, ನನಗೆ ಬೇಜಾರಾಗಿದೆ, ಬ್ರೋಕನ್ ಹಾರ್ಟ್, ಹೀಗೆ ಹೇಳ್ತಾ ಇದ್ದಾರೆ. ಐ ಲವ್ ಯು ಟು ದ ಮೂನ್ ಆ್ಯಂಡ್ ಬ್ಯಾಕ್. ನಿಮ್ಗೆ ನಾನು ತುಂಬ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಚೀಟರ್ ಆ್ಯಂಡ್ ಫೈಟ್ ಆ್ಯಂಡ್ ಡಿಸೀಟ್ ಇದೆ. ನೋಡಿ, ಯಾರೋ ಈ ಫೈಲ್ ಸೆಲೆಕ್ಟ್ ಮಾಡ್ಕೊಂಡಿರೋರ್ದು ಇಬ್ಬರಲ್ಲಿ ಒಬ್ಬರು ತುಂಬ ಫ್ಲರ್ಟಿ ಇದ್ದಾರೆ, ಸ್ವಲ್ಪ ಬೇರೆ ಜನ ಜೊತೆಗೇನೋ ಫ್ರೆಂಡ್ಲಿಯಾಗಿ ಮೂವ್ ಮಾಡ್ತಾರೆ, ನಿಮ್ಮ ಜೊತೆಗೂ ಫ್ರೆಂಡ್ಲಿಯಾಗಿ ಮೂವ್ ಮಾಡ್ತಾರೆ. ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು, ಅಥವಾ ಬೇರೆಯವರಿಗೆ ಮದುವೆಗೆ ನೋಡ್ತಾ ಇರ್ಬೋದು.
ಯಂಗ್ ಮ್ಯಾನ್ ಲುಕಿಂಗ್ ಫಾರ್ ಅ ಯಂಗ್ ವುಮನ್. ಸೊ ಹಾಗಾಗಿ ಚೀಟಿಂಗ್, ಫೈಟ್ಸ್ ಆ್ಯಂಡ್ ಡಿಸೀಟ್ ಇದೆ. ಒಂದು ಸ್ವಲ್ಪ ನಿಮ್ಮ ಮಧ್ಯೆ ಸ್ವಲ್ಪ ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಚೀಟಿಂಗ್ ಆ ಥರ ಆಗಿರ್ಬೋದು. ಓಕೆ, ನೆಕ್ಸ್ಟ್ ಇನ್ನೂ ನೋಡೋಣ. ಅಲ್ವನ್ನ ಸೆಲೆಕ್ಟ್ ಮಾಡಿದ್ದಾರೆ. ಮೆಸೇಜ್ ಐ ಆಮ್ ಹೀಲಿಂಗ್, ಐ ವಿಲ್ ಗೆಟ್ ರಿಕವರ್ಡ್. ನಾನು ಹೀಲ್ ಆಗ್ತಾ ಇದ್ದೀನಿ, ನಾನು ರಿಕವರ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಐ ಹ್ಯಾವ್ ಫೀಲಿಂಗ್ಸ್ ಫಾರ್ ಸಮ್ ಅದರ್ ಥಿಂಗ್ಸ್. ಓಕೆ, ಅವರು ಬೇರೆ ಥಿಂಗ್ಸ್ ಮೇಲೆ ತುಂಬ ಫೀಲ್ ಮಾಡ್ತಾ ಇದ್ದಾರೆ, ತುಂಬ ಅದು ಬೇಕು ಇದು ಬೇಕು ಅಂತ. ಮೆಟೀರಿಯಲಿಸ್ಟಿಕ್ ಆಗಿರ್ಬೋದು, ಇವರು ಬೇರೆದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದಾರಂತೆ. ಫೈಲ್ 1 ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವ್ರ ಪರ್ಸನ್. ಹೀಗೆ ಅವ್ರ ಪರ್ಸನ್ ಇವ್ರಿಗೆ ಏನು ಮೆಸೇಜ್ ಕೊಡಬೇಕಂತ ಇದ್ದಾರೆ. ಫೈಲ್ 1 ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವ್ರ ಪರ್ಸನ್ ಇವ್ರಿಗೆ ಏನು ಮೆಸೇಜ್ ಕೊಡಬೇಕಂತ ಇದ್ದಾರೆ. Enjoyment and celebrations. Congratulations guys. Enjoyment and celebrations ಬಂದಿದೆ. Some more messages ನೋಡೋಣ. ಫೈಲ್ 1 ಯಾರು ಸೆಲೆಕ್ಟ್ ಮಾಡ್ತಿಲ್ಲ, ನಿಮ್ಮ ಪರ್ಸನ್ ನಿಮ್ಗೆ ಏನು ಮೆಸೇಜ್ ಕೊಡಬೇಕಂತ ಇದ್ದಾರೆ. ಫೈಲ್ 1 ಕೃಷ್ಣ ಯಾರು ಸೆಲೆಕ್ಟ್ ಮಾಡ್ತೀರಾ, ನಿಮ್ಮ ಪರ್ಸನ್ ನಿಮ್ಗೆ ಏನು ಮೆಸೇಜ್ ಕೊಡಬೇಕಂತಿದ್ದಾರೆ. ಫೈಲ್ 1 ಯಾರು ಕೃಷ್ಣ ಸೆಲೆಕ್ಟ್ ಮಾಡ್ತೀರಾ, ನಿಮ್ಮ ಪರ್ಸನ್ ನಿಮ್ಗೆ ಏನು ಮೆಸೇಜ್ ಕೊಡಬೇಕಂತಿದ್ದಾರೆ. ಫೈಲ್ 1 ಯಾರು ಕೃಷ್ಣ ಸೆಲೆಕ್ಟ್ ಮಾಡ್ತೀರಾ, ನಿಮ್ಮ ಪರ್ಸನ್ ನಿಮ್ಗೆ ಏನು ಮೆಸೇಜ್ ಕೊಡಬೇಕಂತಿದ್ದಾರೆ. When I had genuine feelings for you, you didn't accept me, then why are you chasing me now? ನಾನು ನಿನಗೆ ತುಂಬ ಜೆನ್ಯೂನ್ ಆಗಿ ಇಷ್ಟಪಡ್ತಾ ಇರುವಾಗ ನೀನು ಅದನ್ನು ರೆಸ್ಪೆಕ್ಟ್ ಮಾಡಲಿಲ್ಲ, ನನ್ನ ಆಕ್ಸೆಪ್ಟ್ ಮಾಡಲಿಲ್ಲ, ಹೀಗೆ ಯಾಕೆ ನಾನು ಹಿಂದೆ ಬರ್ತಾ ಇದೆಯಾ ಅಂತ ಕೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್. ನೀವು ಅವ್ರೇನಾದರೂ ಹೇಳುವಾಗ ನೀವೇನಾದರೂ ಇಗ್ನೋರ್ ಮಾಡಿ ಅವರಿಗೆ ಮನಸ್ಸಿಗೆ ಬೇಜಾರಾಗೋ ರೀತಿ ಏನಾದರೂ ಮಾಡಿದ್ರಾ? ಓಕೆ, I have stressed out, I want space, I'm not able to decide, I'm in confusion. ನಾನು ತುಂಬ ಸ್ಟ್ರೆಸ್ ಆಗಿಬಿಟ್ಟಿದ್ದೀನಿ, ನನಗೆ ಸ್ವಲ್ಪ ಸ್ಪೇಸ್ ಬೇಕು, ಸ್ಪೇಸ್ ಕೊಡು, ನಾನು ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ, ನಾನು ಕನ್ಫ್ಯೂಷನಲ್ಲಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಯು ಆರ್ ಸಚ್ ಎ ಬ್ಲಿಸ್ ಟು ಯು, ಐ ರೆಸ್ಪೆಕ್ಟ್ ಯು ಆ್ಯಂಡ್ ಯುವರ್ ಫೀಲಿಂಗ್ಸ್. ನೀನು ತುಂಬ ಲಕ್ಕಿ ಇದೆಯಾ, ನಿನಗೋಸ್ಕರ ನೀನೇ ಲಕ್ಕಿ ಇದೆಯಾ, ನಾನು ನಿನಗೆ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ, ನಿನ್ನ ಮೇಲೆ ನನಗೆ ಒಳ್ಳೆ ಫೀಲಿಂಗ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಲೆಟ್ ಸ್ಪೆಂಡ್ ಸಮ್ ಕ್ವಾಲಿಟಿ ಟೈಮ್ ಟುಗೆದರ್, ಪ್ಲೀಸ್ ಆಕ್ಸೆಪ್ಟ್ ಮೈ ಪ್ರಪೋಸಲ್. ನಾವಿಬ್ಬರು ಒಂದು ಸ್ವಲ್ಪ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡೋಣ, ನನ್ನ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡ್ಕೊ. ನೀವೇನಾದರೂ ಇವ್ರಿಗೆ ಇಗ್ನೋರ್ ಮಾಡಿದರೆ ಪ್ಲೀಸ್ ಇಗ್ನೋರ್ ಮಾಡಬೇಡಿ, ಇವರಿಗೆ ಜೆನ್ಯೂನ್ ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ. ಸ್ವಲ್ಪ ಅವರಿಗೆ ಈಗ ಕನ್ಫ್ಯೂಷನ್ ಇರ್ಬೋದು, ಅಥವಾ ಅವ್ರು ಲೋ ಎನರ್ಜಿಯಲ್ಲಿ ಇರೋದ್ರಿಂದ ಸ್ವಲ್ಪ ಏನೇನಾದರೂ ಸ್ವಲ್ಪ ಕ್ಲಾಶಸ್ ಇದ್ರೂ ನೀವಾಗೆ ಅದನ್ನು ಸರಿಪಡಿಸ್ಕೊಳ್ಳಿ. ಓಕೆ, ಫೈಲ್ 1 ಐ ಆಮ್ ಕಾನ್ಸಂಟ್ರೇಟಿಂಗ್ ಆನ್ ಮೈ ಲೈಫ್, ಮೈ ಮನಿ, ಮೈ ಕರಿಯರ್ ಆ್ಯಂಡ್ ಮೈ ಫ್ಯಾಮಿಲಿ, ನಾಟ್ ಯು. ಅವರು ಈಗ ಕರಿಯರ್ ಮೇಲೆ ತುಂಬ ಲಕ್ಷ್ಯ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಕ್ವಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಅವ್ರ ಕರಿಯರ್ ಮೇಲೆ ತುಂಬ ಇವರು ಫೋಕಸ್ ಮಾಡ್ತಾ ಇದ್ದಾರೆ. ಐ ವಿಶ್ ಐ ವಾಸ್ ದೇರ್ ವಿತ್ ಯು ನೌ, ಐ ಮಿಸ್ ಯು ಸೋ ಮಚ್. ನಾನು ನಿಮ್ಮ ಜೊತೆಗೆ ಈಗ ಇರಬೇಕಾಗಿತ್ತು, ನಾನೀಗ ನಿಮಗೆ ತುಂಬ ಮಿಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್. ಓಕೆ, ಫೈಲ್ 1 ಯಾರು ಕೃಷ್ಣ ಸೆಲೆಕ್ಟ್ ಮಾಡಿದರು. ಇದು ಕ್ವಿಕ್ ಆಗಿ ಒಂದು ರೀಡಿಂಗ್ ಮಾಡಿದ್ದು, ನಿಮಗೋಸ್ಕರ ಸಜೆಷನ್ ಕಾರ್ಡ್ ಒಂದು ನೋಡೋಣ ಫೈನಲ್ ಆಗಿ ನಿಮ್ಮ ಆನ್ಸಸ್ಟರ್ಸ್ ಕಡೆಯಿಂದ. ಫೈಲ್ 1 ಯಾರು ಕೃಷ್ಣ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಪರ್ಸನ್ ಅಥವಾ ನಿಮ್ಮ ರಿಲೇಷನ್ಶಿಪ್ಗೋಸ್ಕರ ಒಂದು ಸಜೆಷನ್ ಕಾರ್ಡ್ by your ancestors. ತುಂಬ ಜಾಸ್ತಿ ಬಂದಿದೆ. Wise one, grow within your current situation. ನೀವು ಕರೆಂಟ್ ಸಿಚುವೇಶನಿಂದ ಗ್ರೋತ್ನ ಕಾಣಬೇಕು, ನೀವು ಬೆಳಿಬೇಕು ಅಂತ ಹೇಳ್ತಾ ಇದ್ದಾರೆ. ಮಿರರ್ ಗಾರ್ಡಿಯನ್, ಟೇಕ್ ಟೈಮ್ ಟು ರಿಫ್ಲೆಕ್ಟ್. ಸ್ವಲ್ಪ ಟೈಮ್ ತೊಗೊಳ್ಳಿ, ರಿಫ್ಲೆಕ್ಟ್ ಆಗಿ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಟೈಮ್ ಕೊಡಿ, ನಿಮಗೆ ನೀವೇ ಸ್ವಲ್ಪ ಟೈಮ್ ಕೊಡಿ. ನೀವು ಹೀಲ್ ಆಗಬೇಕು, ನಿಮ್ಮ ಪರ್ಸನ್ನು ಹೀಲ್ ಆಗಬೇಕು, ಈ ರಿಲೇಷನ್ಶಿಪ್ಗೆ ಒಂದು ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳ್ತಾ ಇದ್ದಾರೆ.
ಫೀಲ್ ಲವ್ಡ್ ಆ್ಯಂಡ್ ಕಂಫರ್ಟೆಡ್. ಓಕೆ ಗಾಯ್ಸ್, ಯಾರು ಈ ಪೈಲ್ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮದು ಮದುವೆ ಆಗಿದ್ರೆ ನೀವು ಗುಡ್ ನ್ಯೂಸ್ ಕೊಡ್ಬೋದು. ಅರ್ತ್ ಮದರ್ ಬರ್ತಾ ಇದೆ. ಫೀಲ್ ಲವ್ಡ್ ಆ್ಯಂಡ್ ಕಂಫರ್ಟೆಡ್. ಆರಾಮಾಗಿರಿ, ಎಲ್ಲರೂ ನಿಮಗೆ ಇಷ್ಟಪಡ್ತಾರೆ, ನಿಮ್ಮ ನೇಚರ್ನ ಇಷ್ಟಪಡ್ತಾರೆ. ವೇಟ್ ಫಾರ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಏನೋ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬರೋದ್ರಲ್ಲಿದೆ. ಮೇ ಬಿ ಅವ್ರು ನಿಮ್ಮ ಜೊತೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮ್ಮ ಪರ್ಸನ್ನು. ಓಕೆ, ವೆಯ್ಟ್ ಮಾಡಿ, ಏನೋ ಒಂದು ಇಂಪಾರ್ಟೆಂಟ್ ಮೆಸೇಜ್ ಅಥವಾ ಇನ್ಫಾರ್ಮೇಷನ್ ನಿಮಗೆ ಬರೋದ್ರಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಪ್ರೊಟೆಕ್ಷನ್ ಗಾರ್ಡಿಯನ್, ಡ್ರಾಪ್ ಯುವರ್ ಶೀಲ್ಡ್. ನಿಮಗೇನಾದರೂ ಪ್ರೊಟೆಕ್ಷನ್ನಿನ ಅವಶ್ಯಕತೆ ನನಗಿದೆ ಅಂತ ನಿಮ್ಗೆ ಅನಿಸಿದ್ರೆ ನಿಮ್ಮ ಶೀಲ್ಡ್ಸ್ನ ನೀವು ಮುಂದೆ ಹೀಗಿಡಿ, ಅಂದರೆ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪ್ರೊಟೆಕ್ಷನ್ ಗಾರ್ಡಿಯನ್. ಸ್ನೇಕ್ ಶೀಲ್ಡ್. ಓಕೆ, ಶೀಲ್ಡ್ ಓಲ್ಡ್ ಸ್ಕಿನ್ ಅಂತಂದರೆ ನಿಮ್ಮ ಪಾಸ್ಟಲ್ಲಿ ಏನಾದರೂ ನಿಮಗೆ ಇಷ್ಟ ಆಗದೇ ಇರೋ ರೀತಿ ಏನಾದರೂ ಘಟನೆಗಳು ನಡೆದಿದ್ರೆ, ಅದರಿಂದ ನಿಮಗೆ ತುಂಬ ಬೇಜಾರಾಗಿದ್ದರೆ, ಸೊ ಅದರಿಂದ ನೀವು ಮೂವ್ ಆನ್ ಆಗಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಬಿಟ್ಬಿಡಿ, ನೆಕ್ಸ್ಟ್ ನೀವು ಮೂವ್ ಆನ್ ಆಗಿ, ಒಂದು ನ್ಯೂ ರಿಸ್ಟಾರ್ಟ್ ಮಾಡಿ, ಒಂದು ನ್ಯೂ ಬಿಗ್ನಿಂಗ್ ಮಾಡಿ. ಸ್ಪಿರಿಟ್ ಫಾಕ್ಸ್, ಟ್ರಸ್ಟ್ ಯುವರ್ ಟ್ಯಾಲೆಂಟ್ಸ್ ಇನ್ ಚೇಂಜಿಂಗ್ ಟೈಮ್. ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ, ನಿಮ್ಮ ಟ್ಯಾಲೆಂಟ್ ಮೇಲೆ ನೀವು ನಂಬಿಕೆ ಇಡಿ. ಓಕೆ, ಅದು ಮುಂದೆ ನಿಮಗೆ ಚೆನ್ನಾಗಿ ಪ್ರತಿಫಲ ಕೊಡುತ್ತೆ, ಚೆನ್ನಾಗಿ ನೀವು ಸಕ್ಸಸ್ ಆಗ್ತೀರಾ. ಹರ್ಮಿಟ್, ರಿಟ್ರೀಟ್ ಆ್ಯಂಡ್ ರಿಚಾರ್ಜ್. ಓಕೆ, ನೀವು ಸ್ವಲ್ಪ ಡಿಟ್ಯಾಚ್ ಆಗಬೇಕು. ಓಕೆ, ಜನರಿಂದ ಮತ್ತು ನಿಮಗೇನಾದರೂ ತುಂಬ ಮನಸ್ಸಿಗೆ ನೋವಾಗೋ ರೀತಿ ಏನಾದರೂ ಆ ರೀತಿ ಆಗಿದ್ರಂದರೆ ನೀವು ಡಿಟ್ಯಾಚ್ ಆಗಿ. ಓಕೆ, ಮೆಡಿಟೇಟ್ ಮಾಡಿ, ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ಕೊಳ್ಳಿ, ನೀವು ಗ್ರೋತ್ನ ಕಾಣಿ. ಓಕೆ, ಸೊ ಓವರ್ ಆಲ್ ಹೇಳಬೇಕಿದ್ರೆ ಒಳ್ಳೆ ಫೀಲಿಂಗ್ಸ್ ಇದೆ ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ. ಸ್ವಲ್ಪ ಟೈಮ್ ಬೇಕು ಅವರಿಗೆ. ನಾನು ಹೇಳ್ತೀನಿ, ನೀವೇ ಒಂದು ಸ್ಟೆಪ್ ಸ್ವಲ್ಪ ಯುನೋ ನೆಕ್ಸ್ಟ್ ಸ್ಟೆಪ್ ತೊಗೊಂಡು ರಿಲೇಷನ್ಶಿಪ್ನ ಉಳಿಸ್ಕೊಳ್ಳಿ ನಿಮ್ಮ ಕೈಯಲ್ಲಾದರೆ. ಮತ್ತು ಏನು ಮಾಡಬೇಕು, ನೀವು ತುಂಬ ಜಾಸ್ತಿ ಹೀಗೆ ಹೇಳಿದ್ದೀನಿ ಅಂತ ಓವರಾಗಿ ಮಾಡೋದು, ಓವರಾಗಿ ಕ್ಲೀಶೇನ ನೀವು ಕ್ರಿಯೇಟ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಓಕೆ, ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿ, ಅವ್ರ ಮೇಲೆ ಕನ್ಸರ್ನ್ ತೋರಿಸಿ, ಸ್ವಲ್ಪ ಅವರಿಗೆ ಇಷ್ಟ ಆಗೋ ರೀತಿ ನಡ್ಕೊಳ್ಳಿ. ಸೊ ನಿಮ್ಮದು ಚೆನ್ನಾಗಿದೆ ಓವರ್ ಆಲ್ ಹೇಳಬೇಕಿದ್ರೆ. ಪೈಲ್ 1 ಕೃಷ್ಣ ಸೆಲೆಕ್ಟ್ ಮಾಡಿದ್ದೀರಾ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಇದು ನಿಮಗೆ ರೆಸೊನೇಟ್ ಆಗಿದ್ದರೆ ಪ್ಲೀಸ್ ಡು ಲೈಕ್, ಶೇರ್ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಆಲ್ಸೋ ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಬೇಕಿದ್ದರೆ ಯು ಕ್ಯಾನ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮೀ ಥ್ರೂ ವಾಟ್ಸಪ್ ಆರ್ ಇಮೇಲ್ ಮೀ. ಓಕೆ, ಐ ವಿಲ್ ಮೀಟ್ ಯು ಇನ್ ಮೈ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಲೋ ಗಾಯ್ಸ್, ಯಾರು ಪೈಲ್ 2 ರಾಧಾನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ? ಏನು ಬರುತ್ತೆ ನಿಮ್ಮ ರೀಡಿಂಗ್, ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ ಏನು ಕರೆಂಟ್ ಫೀಲಿಂಗ್ಸ್ ಇದೆ ಅಂತ ನೋಡೋಣ. ಪೈಲ್ 2 ರಾಧಾ. ಪೈಲ್ 2 ರಾಧಾ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ಅವ್ರ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ಏನಿದೆ. ಪೈಲ್ 2 ರಾಧಾ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ಅವ್ರ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ಏನಿದೆ. ಓಕೆ, ನೀವಿಬ್ಬರಲ್ಲಿ ಯಾರೋ ಒಬ್ಬರು ತುಂಬ ಫುಲ್ಫಿಲ್ಮೆಂಟ್ನ ಬಯಸ್ತಾ ಇದ್ದೀರಾ, ಒಂದು ಫುಲ್ ಫ್ಯಾಮಿಲಿನ ಬಯಸ್ತಾ ಇದ್ದೀರಾ, ಅದು ಆಗ್ತಾ ಇಲ್ಲ. ಓಕೆ, ಒಬ್ಬ ಡೆವಿಲ್ ಪರ್ಸನ್ ಇದ್ದಾರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ತುಂಬ ಡಾಮಿನೇಟಿಂಗ್ ಇದ್ದಾರೆ, ನೆಗೆಟಿವ್ ಆಗಿದ್ದಾರೆ. ನೀವೇ ಇರ್ಬೋದು ನೆಗೆಟಿವ್ ಆಗಿ, ಅಥವಾ ನಿಮ್ಮ ಪರ್ಸನ್ ಇರ್ಬೋದು. ನೆಗೆಟಿವಿಟಿನ ಅಟ್ರ್ಯಾಕ್ಟ್ ಮಾಡ್ಕೊಂಡಿದ್ದೀರಾ ಪೈಲ್ 2, ಅಥವಾ ತುಂಬ ನೆಗೆಟಿವ್ ಆಗಿರುವಂಥ ವ್ಯಕ್ತಿ ಜೊತೆಗೆ ನೀವು ಈಗಿದ್ದೀರಾ. ಲವ್ ಆ್ಯಂಡ್ ಅಟ್ರಾಕ್ಷನ್ ತುಂಬ ಇದೆ ನಿಮ್ಮ ಮತ್ತು ನಿಮ್ಮ ಪರ್ಸನ್ ನಡುವೆ. ತುಂಬ ಲವ್ ಆ್ಯಂಡ್ ಅಟ್ರಾಕ್ಷನ್ ಇದೆ, ಅಫೆಕ್ಷನ್ನು ಇದೆ. ಮೂವ್ ಆನ್ ಆಗಬೇಕು ಅಥವಾ ನಿಮ್ಮ ಹತ್ರ ಬರಬೇಕು ಅಂತ ನಿಮ್ಮ ಪರ್ಸನ್ನು ಅಂದ್ಕೊಳ್ತಾ ಇದ್ದಾರೆ. ಓಕೆ, ಪೈಲ್ 2 ಯಾರು ರಾಧಾ ಸೆಲೆಕ್ಟ್ ಮಾಡಿದ್ದೀರಾ ಅವರು.
ಬಟ್ ಅವರಿಗೆ ಬರಲಿಕ್ಕೆ ಸ್ವಲ್ಪ ಡಿಫಿಕಲ್ಟಿ ಆಗ್ತಾ ಇದೆ. ಅವರಿಗೆ ಏನು ಅನಿಸ್ತಾ ಇದೆ ಅಂದರೆ ನಿಮ್ಮ ಪರ್ಸನ್ಗೆ ನಿಮ್ಮ ಹತ್ರ ಕಟ್ ಹಾಕಿದ್ದ ಹಾಗೆ ಆಗಿಬಿಟ್ಟಿದೆ. ನಿಮ್ಮ ಪರ್ಸನ್ಗೆ ನಿಮಗೆ ಪ್ರೀತಿ ಮಾಡಲೇಬೇಕು, ನಿಮಗೆ ಅವರು ಪ್ರೀತಿ ತೋರಿಸಲೇಬೇಕು, ಆ ರೀತಿ ಅವರಿಗೆ ಫೀಲ್ ಆಗ್ತಾ ಇದೆ. ಓಕೆ, ಸ್ವಲ್ಪ ಅವರಿಗೆ ಕಟ್ ಹಾಕಿದ ರೀತಿ, ಸ್ವಲ್ಪ ಅನ್ಹ್ಯಾಪಿನೆಸ್ಸು, ಸ್ವಲ್ಪ ತುಂಬ ಜಾಸ್ತಿ ಬರ್ಡನ್ ಇದೆ ರಿಲೇಷನ್ಶಿಪ್ಪಲ್ಲಿ, ತುಂಬ ಹರ್ಡಲ್ಸ್ ಇದೆ, ತುಂಬ ನಾನು ಕಷ್ಟಪಡಬೇಕು ಅನ್ನೋದು. ಸೊ ಆ ಥರ ಫೀಲ್ ಆಗ್ತಾ ಇದೆ. ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು. ಇದು ನೋಡೋಣ ಇನ್ನೂ ಏನೇನು ಬರುತ್ತೆ. ಹರ್ಮಿಟ್. ಓಕೆ, ಈ ಫೈಲ್ ಸೆಲೆಕ್ಟ್ ಮಾಡ್ಕೊಂಡವರು ಸ್ವಲ್ಪ ನಿಮ್ಮದು ಬ್ರೇಕಪ್ ಕೂಡ ಆಗಿರ್ಬೋದು, ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ನಲ್ಲಿ ಕೂಡ ಇರ್ಬೋದು ನೀವು. ಯಾಕಂದರೆ ಕಾರ್ಡ್ ಸೋರ್ಸ್ ಎನರ್ಜಿ ಬಂದಿದೆ ಅಂದರೆ ಅದೇ ತೋರಿಸೋದದು. ನೆಗೆಟಿವ್ ಎನರ್ಜಿ, ನೆಗೆಟಿವಿಟಿನ ತೋರಿಸ್ತಾ ಇದೆ. ಓಕೆ, ನಿಮ್ಮ ಪರ್ಸನ್ ನಿಮ್ಮ ಹತ್ರ ಬರಬೇಕು ಅಂತ ಅಂದ್ಕೊಳ್ತಾರೆ, ಬಟ್ ಅವರಿಗೆ ಬರೋಕ್ಕಾಗ್ತಾಯಿಲ್ಲ, ಅಂದರೆ ಆ್ಯಕ್ಷನ್ ತೊಗೊಳಕ್ಕಾಗ್ತಾಯಿಲ್ಲ ಪ್ರಾಪರಾಗಿ. ನೋಡೋಣ. ನಿಮ್ಮ ಫೈಲ್ 2 ಯಾರು ರಾಧಾ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅವ್ರ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ಏನಿದೆ ಇವ್ರ ಮೇಲೆ. ಫೈಲ್ 2 ರಾಧಾ. ನೈಟ್ ಆಫ್ ವಾಂಡ್ಸ್ ಹೀಗಿಲ್ಲ, ಹೀಗಿದೆ. ಐ ಹೋಪ್ ಯು ಕ್ಯಾನ್ ಸಿ ದ ಕಾರ್ಡ್ಸ್. ಓಕೆ ಗೈಸ್, ಈ ಫೈಲ್ ಸೆಲೆಕ್ಟ್ ಮಾಡ್ಕೊಂಡವರು ನಿಮ್ಮ ಪರ್ಸನ್ ಮುಂಚೆ ನಿಮ್ಮ ಹತ್ರ ಬರಬೇಕು, ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು, ನಿಮ್ಮ ಹತ್ರ ಇರಬೇಕು, ಮತ್ತು ನಿಮಗೆ ಅವರು ಗಿಫ್ಟ್ಸ್ ಕೊಡೋದಾಗಿರ್ಬೋದು, ಅಥವಾ ನಿಮ್ಮ ಮಾತಾಡ್ಸೋದಾಗಿದ್ರು, ಏನಾದರೂ ಒಂದು ರೀಸನ್ ಇಟ್ಕೊಂಡು ನಿಮ್ಮ ಹತ್ರ ಅವರು ಬರ್ತಾಯಿದ್ರು. ನಿಮ್ಮ ಹತ್ರ ಬರಲಿಕ್ಕೆ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅವ್ರಿಗೆ ತುಂಬ ಇಷ್ಟ ಆಯಿತು. ನಿಮಗೆ ಪ್ರಪೋಸ್ ಮಾಡೋದು, ಸ್ಮಾಲ್ ಥಿಂಗ್ಸ್ನೇ ನಿಮಗೆ ಪ್ಯಾಂಪರ್ ಮಾಡೋದು, ಅವ್ರಿಗೆ ಅದೆಲ್ಲ ತುಂಬ ಇಷ್ಟ ಆಗ್ತಿತ್ತು ಮುಂಚೆ. ಮತ್ತು ತುಂಬ ಸ್ಟ್ರಾಂಗ್ ಆಗಿದ್ದರು ಅವರು, ಬೇಗ ನಿಮ್ಮ ಹತ್ರ ಆ್ಯಕ್ಷನ್ ತೊಗೊತಿದ್ರು, ಬೇಗ ನೀವೇನೇ ಹೇಳಿದ್ರು ಮಾಡ್ತಾಯಿದ್ರು. ಅಂದರೆ ಆ ಥರ ಅವರಿಗೆ ತುಂಬ ಇಷ್ಟ ಇದೆ. ಓಕೆ, ಇತ್ತು ಮುಂಚೆ ಹಾಗಿತ್ತು, ಬಟ್ ಈಗ ಆಗಿಲ್ಲ. ಈಗ ಬಟ್ಟೆ ಅವರಿಗೆ ನಿಮ್ಮ ಹತ್ರ ಬರಲಿಕ್ಕೆ ಇಷ್ಟ ಇಲ್ಲ. ನೋಡಿ, ಇದು ಚಾರೆಟ್ ಕೆಳಗೇ ಇದು ಬಂದಿದೆ, ನೈಟ್ ಆಫ್ ವಾಂಡ್ಸ್, ಅದು ರಿವರ್ಸ್ ಬಂದಿದೆ. ಅವ್ರಿಗೀಗ ಇಷ್ಟ ಇಲ್ಲ ನಿಮ್ಮ ಹತ್ರ ಬರೋದು, ನಿಮ್ಮ ಹತ್ರ ಟೈಮ್ ಸ್ಪೆಂಡ್ ಮಾಡೋದು, ನಿಮ್ಮ ಬಗ್ಗೆ ಅವರು ಏನಾದರೂ ಆ್ಯಕ್ಷನ್ ತೊಗೊಳೋದು ಅವರಿಗೆ ಇಷ್ಟ ಆಗ್ತಾ ಇಲ್ಲ. ಈಗ ಪ್ರೆಸೆಂಟ್ ಅವ್ರ ಕರೆಂಟಿಂದು ಫೀಲಿಂಗ್ಸ್ ಇದೆ ಇರೋದು. ನಿಮ್ಮ ಮೇಲೆ ಸ್ವಲ್ಪ ಅವರಿಗೆ ಅಟ್ರಾಕ್ಷನ್ ಇದೆ. ನೀವು ಚೆನ್ನಾಗಿದ್ದೀರಾ, ನೀವು ಗುಡ್ ಲುಕಿಂಗ್ ಇದ್ದೀರಾ, ನೀವು ಹ್ಯಾಂಡ್ಸಮ್ ಅಥವಾ ಬ್ಯೂಟಿಫುಲ್ ಇದ್ದೀರಾ, ಅಟ್ರಾಕ್ಟಿವ್ ಇದ್ದೀರಾ ಅಂತ ಅಂದ್ಕೊತಾರೆ. ಬಟ್ ನಿಮ್ಮ ಹತ್ರ ಅವರಿಗೆ ಬರಲಿಕ್ಕೆ ಇಷ್ಟ ಆಗ್ತಾಯಿಲ್ಲ. ಮತ್ತು ನಿಮಗೂ ಅಷ್ಟೇ, ಇವರಿಂದ ತುಂಬ ಬೇಜಾರಾಗಿಬಿಟ್ಟು ನಾನೇ ಸುಮ್ಮನೆ ಮೂವ್ ಆನ್ ಆಗಿಬಿಡ್ಲಾ ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ. ನೀವೇ ಇವರಿಗೆ ಬಿಟ್ಟು ಹೋಗ್ಬಿಡ್ಬೇಕು ಅಂತಲೂ ನಿಮಗೆ ಅನಿಸ್ತಾ ಇರುತ್ತೆ. ಕೆಲವು ಸಲ ವೆಯ್ಟ್ ಮಾಡಬೇಕು, ನ್ಯೂ ಬಿಗ್ನಿಂಗ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಟೆನ್ ಆಫ್ ಕಪ್ಸ್. ಓಕೆ, ಇದು ನನಗೆ ಸ್ಟಾರ್ಟಿಂಗೇ ಕಾರ್ಡ್ ಇದು ಡೌಟ್ ಇತ್ತು ನನಗೆ, ಮತ್ತೆ ಬಂದಿದೆ. ಟೆನ್ ಆಫ್ ಕಪ್ಸ್ ಇದನ್ನು ಕೂಡ ಹೀಗೆ ಬಿತ್ತು. ಓಕೆ, ನೀವೇ ನೋಡಿರ್ಬೋದು. ಈ ಫೈಲ್ ಸೆಲೆಕ್ಟ್ ಮಾಡ್ಕೊಂಡವ್ರು ಮುಂಚೆ ನೀವು ತುಂಬ ಆಸೆಗಳು ಇಟ್ಕೊಂಡಿದ್ರಿ. ನಾವು ಒಂದು ಹ್ಯಾಪಿ ಫ್ಯಾಮಿಲಿ ಮಾಡಬೇಕು, ನಾವು ಖುಷಿಯಾಗಿರಬೇಕು, ಹಾಗೆ ಹೀಗೆ ಅಂತಲ್ಲ. ಬಟ್ ಈಗಾನು ಅದು ರಿವರ್ಸ್ ಬಂದಿದೆ. ಓಕೆ, ಸ್ವಲ್ಪ ನಿಮ್ಮ ಪರ್ಸನ್ನು ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ, ನೆಗೆಟಿವ್ ಆಗಿದ್ದಾರೆ. ಸ್ವಲ್ಪ ಇವ್ರಿಗೆ ಟೈಮ್ ಬೇಕು, ಇಲ್ಲ ನೀವೇ ಮೂವ್ ಆನ್ ಆಗಿ. ಮುಂಚೆ ನೀವೆಲ್ಲ ಪ್ಲ್ಯಾನ್ ಮಾಡಿದ್ರಿ ಚೆನ್ನಾಗಿರುವಾಗ, ಫ್ಯಾಮಿಲಿ ಮಾಡ್ಕೋಬೇಕು ಅದು ಇದು ಅಂತ. ಬಟ್ ಈಗ ಅವರಿಗೆ ಇಷ್ಟ ಇಲ್ಲ, ಸ್ವಲ್ಪ ಕಡಿಮೆ ಆಗಿದೆ, ನಿಮ್ಮ ಮೇಲೆ ಪ್ರೀತಿ ಕಡಿಮೆ ಆಗಿದೆ. ರಾಧಾ ಫೈಲ್ 2 ಸೆಲೆಕ್ಟ್ ಮಾಡ್ಕೊಂಡವ್ರದ್ದು. ನಿಮ್ಮ ಪರ್ಸನ್ಗೆ ಆಪ್ಷನ್ಸ್ ಇದ್ದಾರೆ ಗೈಸ್. ಓಕೆ, ಮತ್ತು ನಿಮ್ಮನ್ನು ಒಂದು ಸ್ಟಾರ್ ಥರ ನೋಡ್ತಾರೆ. ಈ ರಿಲೇಷನ್ಶಿಪ್ನ ಎಂಡ್ ಮಾಡಬೇಕು ಅಂತಲೂ ಒಂದೊಂದು ಸಲ ಅನಿಸುತ್ತೆ ಅವರಿಗೆ. ಓಕೆ, ತುಂಬ ನೆಗೆಟಿವ್ ಎನರ್ಜಿ, ಹೆವಿ ಎನರ್ಜಿ ಬರ್ತಾ ಇದೆ ನನಗೆ. ಸೊ ನಿಮ್ಮ ಪರ್ಸನ್ನು ಪ್ಯೂರ್ ಆಗಿ ನಿಮಗೆ ಲವ್ ಮಾಡ್ತಾ ಇಲ್ಲ. ಫೈಲ್ 2, ಐ ಆಮ್ ರಿಯಲಿ ಸಾರಿ. ನೀವು ಚೆನ್ನಾಗಿದ್ದೀರ ಅಂತ ಅವ್ರಿಗೆ ಗೊತ್ತು, ಬಟ್ ಇಟ್ ಈಸ್ ವಾಟ್ ಇಟ್ ಈಸ್ ಅಲ್ವಾ. ನೋಡಿ, ಬರ್ಡನ್ ಅಂತ ಅನಿಸ್ತಾ ಇದೆ ಅವರಿಗೆ, ಹೆವಿ ಅನಿಸ್ತಾ ಇದೆ ಅವರಿಗೆ. ತುಂಬ ಕಷ್ಟಪಡಬೇಕು, ಭಾಳ ಹಾಕಬೇಕು, ನಾನು ಶ್ರಮ ಪಡಬೇಕು ರಿಲೇಷನ್ಶಿಪ್ನ ಉಳಿಸ್ಕೊಳ್ಳೋಕ್ಕೆ, ನಿಮ್ಮ ಜೊತೆ ರಿಲೇಷನ್ಶಿಪ್ಪಲ್ಲಿ ಇರಲಿಕ್ಕೆ ಅನ್ನೋ ರೀತಿ ಅವ್ರಿಗೆ ಅನಿಸ್ತಾ ಇದೆ. ಸ್ಟ್ರೆಂತ್ ತೊಗೋಬೇಕು ನಾನು ತುಂಬ ಅಂತ ಅನಿಸ್ತಾ ಇದೆ ಅವರಿಗೆ.
ಓಕೆ, ಇನ್ ಆ್ಯಂಡ್ ಔಟ್ ಆಗ್ತಾ ಇರ್ತಾರೆ ನಿಮ್ಮ ಪರ್ಸನ್ ಕೂಡ. ಒಂದೊಂದ್ಸಲ ಈ ರಿಲೇಷನ್ಶಿಪ್ಪಲ್ಲಿ ನಾನು ವರ್ಕ್ ಮಾಡಬೇಕು, ಇಲ್ಲ ಉಳಿಸ್ಕೋಬೇಕು ರಿಲೇಷನ್ಶಿಪ್ನ, ಚೆನ್ನಾಗಿರೋಣ ಆ ಥರನೂ ಅನಿಸುತ್ತೆ ಅವರಿಗೆ. ಬಟ್ ಒಂದೊಂದ್ಸಲ ನನಗೆ ರೆಸ್ಟ್ ಬೇಕು, ನಾನು ಏನೂ ಜಾಸ್ತಿ ಕಷ್ಟಪಡೋದಿಲ್ಲ ಅಂಥರನೂ ಅನಿಸ್ತಾ ಇದೆ ಅವರಿಗೆ. ಮಿಕ್ಸ್ಡ್ ಫೀಲಿಂಗ್ ಇದೆ. ಹೇಳಬೇಕಿದ್ರೆ ಕರೆಂಟ್ಲಿ ಅವರಿಗೆ ಅವರು ಪ್ಯೂರ್ ಆಗಿ ನಿಮಗೆ ಹೋಲ್ ಹಾರ್ಟೆಡ್ಲಿ ಲವ್ ಮಾಡ್ತಾ ಇಲ್ಲ ಪಾಯಿಂಟ್ 2. ಓಕೆ, ಈಗ ಅವರಿಗೆ ಸ್ವಲ್ಪ ರೆಸ್ಟ್ ಆ್ಯಂಡ್ ರಿಜಾಯ್ಸ್ ಅನ್ನೋ ಥರ ಇದೆ. ಸ್ವಲ್ಪ ಅವರಿಗೆ ಈಗ ಅವರಿಗೆ ಆ್ಯಕ್ಷನ್ ತೊಗೊಳಕ್ಕೆ ಇಷ್ಟ ಇಲ್ಲ. ಈಗ ಅವರು ನಿಮಗೆ ಮೆಸೇಜ್ ಮಾಡೋಕ್ಕೆ ಇಷ್ಟ ಇಲ್ಲ. ಈಗ ಅವ್ರು ನಿಮ್ಮ ಜೊತೆಗೆ ಬಂದು ನಿಮ್ಮ ಹತ್ರ ಡೇಟಿಗೆ ಹೋಗೋದು, ನೀವಿಬ್ಬರು ಮೀಟ್ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ. ಆ ಥರ ಇಲ್ಲ ಈಗ ಪ್ರೆಸೆಂಟ್ಲಿ. ಓಕೆ, ಮೆಸೇಜಸ್ ನೋಡೋಣ. ನಿಮ್ಮ ಪರ್ಸನ್ ನಿಮ್ಗೆ ಏನು ಮೆಸೇಜ್ ಕೊಡಬೇಕಂತಿದ್ದಾರೆ. ಪಾಯಿಂಟ್ 2 ನಿಮ್ಮ ಪರ್ಸನ್ ನಿಮ್ಗೆ ಏನು ಮೆಸೇಜ್ ಕೊಡಬೇಕಂತ ಇದ್ದಾರೆ. ವೈ ಡಿಡ್ ಯು ಕ್ವಾರಲ್ ವಿತ್ ಮೀ ಲಾಸ್ಟ್ ಟೈಮ್? ನೀನು ನನ್ನ ಜೊತೆಗೆ ಲಾಸ್ಟ್ ಟೈಮ್ ಎದಕ್ಕೆ ಜಗಳ ಮಾಡಿದ್ದೆ, ಯಾಕೆ ಜಗಳ ಮಾಡಿದ್ರಿ ಅಂತ ಕೇಳ್ತಾ ಇದ್ದಾರೆ. ಐ ಹ್ಯಾವ್ ಸಮ್ ಒನ್ ಎಲ್ಸ್ ಇನ್ ಮೈ ಹಾರ್ಟ್ ಆ್ಯಂಡ್ ಸೋಲ್, ಐ ಆಮ್ ಸಾರಿ ಐ ಆಮ್ ಲೀವಿಂಗ್ ಯು. ನನ್ನ ಹಾರ್ಟಲ್ಲಿ, ನನ್ನ ಸೋಲಲ್ಲಿ ಬೇರೆಯೊಬ್ರು ಇದ್ದಾರೆ, ನಾನು ಬೇರೆಯವ್ರನ್ನ ಇಷ್ಟಪಡ್ತಾ ಇದ್ದಾರೆ, ನಾನು ನಿನಗೆ ಬಿಡ್ತಾ ಇದ್ದೀನಿ, ಐ ಆಮ್ ಸಾರಿ ಅಂತ ಹೇಳ್ತಾ ಇದ್ದಾರೆ. ಬಿಲೀವ್ ಮೀ, ಹೋಪ್ ಆ್ಯಂಡ್ ಟ್ರಸ್ಟ್. ಕೃಷ್ಣ. ಓಕೆ, ಕೃಷ್ಣನ ಮೆಸೇಜ್ ಬಂದಿದೆ ಗೈಸ್ ನಿಮಗೆ. ನನ್ನ ಮೇಲೆ ನೀವು ನಂಬಿಕೆ ಇಡಿ, ನಮ್ಮ ಮೇಲೆ ಹೋಪ್ ಇಡಿ, ಓಕೆ ಅಂತ ಹೇಳ್ತಾ ಇದ್ದಾರೆ. ಸಮ್ ಮೋರ್ ಮೆಸೇಜಸ್ ನೋಡೋಣ. ಪಾಯಿಂಟ್ 2 ಯಾರು ಸೆಲೆಕ್ಟ್ ಮಾಡಿದ್ದೀರಾ? ನಿಮ್ಮ ಪರ್ಸನ್ ನಿಮಗೆ ಏನು ಮೆಸೇಜ್ ಕೊಡಬೇಕಂತಿದ್ದಾರೆ. ಓಕೆ, ಐ ಆಮ್ ಇನ್ ರಿಲೇಷನ್ಶಿಪ್ ವಿತ್ ಸಮ್ಮನ್ ಎಲ್ಸ್ ಆ್ಯಂಡ್ ಯು ಆಲ್ರೆಡಿ ನೋ ದ್ಯಾಟ್ ಪರ್ಸನ್ ಟು. ಓಕೆ, ನಿಮ್ಮ ಪರ್ಸನ್ನು ಬೇರೆ ಒಬ್ಬ ಪರ್ಸನ್ ಜೊತೆಗೆ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ. ಓಕೆ, ನಿನಗೆ ಆ ಪರ್ಸನ್ ಕೂಡ ಗೊತ್ತಿದೆ. ನಿಮಗೆ ಯಾರಾದ್ರ ಮೇಲೆ ಡೌಟ್ ಇದ್ದರೆ ಆ ಪರ್ಸನ್ ಜೊತೆಗೆ ಇವರು ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ. ಐ ಆಮ್ ರಿಯಲಿ ಸಾರಿ. ಸಮ್ಮನ್ ಈಸ್ ಡಿಸ್ಟರ್ಬಿಂಗ್ ಮೀ ಆ್ಯಂಡ್ ದಟ್ ಎನರ್ಜಿ ಇಸ್ ಅಟ್ರಾಕ್ಟಿಂಗ್ ಮೀ ಅ ಲಾಟ್. ಅವ್ರು ಹೇಳ್ತಾ ಇದ್ದಾರೆ, 3 ಕೂಡ ಒಂದೇ ರೀತಿ ಬರ್ತಾ ಇದೆ. ನನಗೆ ಯಾರೋ ಒಬ್ಬರು ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ, ಅವ್ರ ಎನರ್ಜಿ ನನಗೆ ಅಟ್ರಾಕ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಗೈಸ್. ಡೆಫಿನೆಟ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ನಿಮ್ಮ ಪರ್ಸನ್ನು ಬೇರೆ ಪರ್ಸನ್ಗೆ ಅಟ್ರಾಕ್ಟ್ ಆಗಿದ್ದಾರೆ. ಡೆಫಿನೆಟ್ಲಿ ಇವರು ಪ್ಯೂರ್ ಲವ್ ಅಂತೂ ಇಲ್ಲವೇ ಇಲ್ಲ. ಇವ್ರು ಬೇರೆಯವ್ರಿಗೆ ಇಷ್ಟಪಡ್ತಾ ಇದ್ದಾರೆ. ಇದು ನಿಮಗೂ ಕೂಡ ಗೊತ್ತಿದೆ, ನಿಮಗೂ ಕೂಡ ಡೌಟ್ ಇದೆ ಇವ್ರ ಮೇಲೆ. ಓಕೆ, ನಿಮಗೆ ಯಾರ ಮೇಲೆ ಡೌಟ್ ಇದೆನೋ ಅದೇ ಪರ್ಸನ್. ಓಕೆ, ಪಾಯಿಂಟ್ 2 ಸೆಲೆಕ್ಟ್ ಮಾಡ್ಕೊಂಡು ಪಾಯಿಂಟ್ 2 ಸೆಲೆಕ್ಟ್ ಮಾಡಿದ್ದಾರೆ ಪರ್ಸನ್. ಚೀಟರ್, ಫೈಟ್ಸ್ ಆ್ಯಂಡ್ ಡಿಸಿಟ್. ಯಾರೋ ಒಬ್ಬರು ಚೀಟ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ನೇ ಚೀಟ್ ಮಾಡ್ತಾ ಇರೋದು. ನೀವ್ಯಾರು ನನ್ನ ವ್ಯೂವರ್ಸ್ ಏನಿದ್ದೀರಾ, ನೀವು ಚೀಟರ್ ಅಲ್ಲ, ನಿಮ್ಮ ಪರ್ಸನ್ ಚೀಟರು. ಮತ್ತು ಫೈಟ್ಸ್ ನಡೆದಿದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ, ಜಗಳಗಳಾಗಿದೆ. ಸೊ ಆ ಜಗಳ ಯಾಕೆ ಮಾಡಿದ್ರಿ ಅಂತ ನಿಮ್ಮ ಪರ್ಸನ್ ಇಲ್ಲಿ ಕ್ವೆಶನ್ ಕೇಳಿದ್ದಾರೆ. ಸೊ ಅದ್ರ ಮೇಲೇ ಬಂದಿದೆ ಚೀಟ್ ಆ್ಯಂಡ್ ಡಿಸೀಟ್. ಡೆಫಿನೆಟ್ಲಿ ಚೀಟ್ ಮಾಡ್ತಾ ಇದ್ದಾರೆ. ವೈ ಆರ್ ಇನ್ ಟು ಕಾಂಟ್ಯಾಕ್ಟಿಂಗ್ ಮೀ? ನೀನು ಯಾಕೆ ನನ್ನ ಜೊತೆಗೆ ಮಾತಾಡ್ತಾ ಇಲ್ಲ ಅಂತ ಬೇರೆ ಕೇಳ್ತಾ ಇದ್ದಾರೆ. ಅವ್ರಿಗೆ ಗೊತ್ತು ಅವ್ರು ಮಾಡ್ತಾ ಇರೋದು ಏನು ಅಂತ, ಆದರೂ ನೀವು ಯಾಕೆ ನನ್ನ ಜೊತೆಗೆ ಮಾತಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಮೇ ಬಿ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಅಥವಾ ನೀವು ಸ್ವಯಂ ಇವರಿಗೆ ಬ್ಲಾಕ್ ಮಾಡಿರ್ಬೋದು, ಅಥವಾ ಅವ್ರು ಇರ್ಬೋದು. ಅವ್ರು ಬ್ಲಾಕ್ ಮಾಡಿದ್ರೂ ನಿಮ್ಮಿಂದ ಅವ್ರ ಮೆಸೇಜಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಥಿಂಕಿಂಗ್ ಅಬೌಟ್ ಮೀ ಈಸ್ ವೇಸ್ಟ್ ಆಫ್ ಟೈಮ್ ಆ್ಯಂಡ್ ಎನರ್ಜಿ. ನನ್ನ ಬಗ್ಗೆ ಯಾಕೆ ನೀನು ಯೋಚನೆ ಮಾಡ್ತೀಯಾ? ನನ್ನ ಬಗ್ಗೆ ಯೋಚನೆ ಮಾಡೋದೇ ಒಂದು ಟೈಮ್ ವೇಸ್ಟ್, ನಿಮ್ಮ ಎನರ್ಜಿ ವೇಸ್ಟ್, ನಿಮ್ಮ ಟೈಮ್ ವೇಸ್ಟ್ ಅಂತ ಹೇಳ್ತಾ ಇದ್ದಾರೆ. ಯು ಆರ್ ಮೈ ಹೆವೆನ್ ಆನ್ ಅರ್ತ್. ನೀನು ಒಂದು ಹೆವೆನ್ ಆನ್, ಇದು ಫಸ್ಟ್ ಪೈಲಿಗೂ ಈ ಮೆಸೇಜ್ ಬಂದಿತ್ತು. ನೀನು ನನಗೆ ಭೂಲೋಕದ ಸ್ವರ್ಗ ಇದ್ದಂಗೆ ಅಂತ ಹೇಳ್ತಾ ಇದ್ದಾರೆ. ಮೀಟ್ ಮೀ, ಐ ವಾಂಟ್ ಟು ಟಾಕ್ ಟು ಯು. ನನಗೆ ಒಂದು ಸಲ ಮೀಟ್ ಮಾಡು, ನಾನು ನಿನ್ನ ಜೊತೆಗೆ ಮಾತಾಡಬೇಕು ಅಂತಲೂ ಹೇಳ್ತಾ ಇದ್ದಾರೆ. ಬಟ್ ಫ್ರ್ಯಾಂಕ್ಲಿ ಸ್ಪೀಕಿಂಗ್, ಈ ವ್ಯಕ್ತಿ ಜೊತೆಗೆ ನೀವು ಮೀಟ್ ಮಾಡಿ ಏನೂ ಯೂಸ್ ಇಲ್ಲ. 1 ಬಾಯ್ 1 ಗರ್ಲ್ 1000 ಫೀಲಿಂಗ್ಸ್. ಓಕೆ, ಮಿಕ್ಸ್ಡ್ ಫೀಲಿಂಗ್ಸ್ ಇದೆ. ಡೋಂಟ್ ವೇಟ್ ಮೀ, ನನಗೆ ವೇಟ್ ಮಾಡಬೇಡ ನೀನು ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್. ಓಕೆ ಗೈಸ್,
ಪೈಲ್ 2 ಯಾರು ಸೆಲೆಕ್ಟ್ ಮಾಡಿದ್ದೀರಾ ಅವ್ರದ್ದು. ಲೆಟ್ಸ್ ಪಾರ್ಟ್ ಅ ವೇಸ್ ಆಫ್ ಬಾಯ್. ನೀನು ಒಂದು ಕಡೆ ಹೋಗು, ನಾನು ಒಂದು ಕಡೆ ಹೋಗ್ತೀನಿ, ನಿಂದು ನೀನು ನೋಡ್ಕೊ, ನಂದು ನಾನು ನೋಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಾಯ್ ಅಂತ ಇದ್ದಾರೆ. ಮತ್ತು ಎಂಗೇಜ್ಮೆಂಟ್ ಅಂತಲೂ ಹೇಳ್ತಾ ಇದ್ದಾರೆ. 2 ಟೈಪ್ಸ್ ಆಫ್ ಪೀಪಲ್ ಈ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ. ಪೈಲ್ 2 ರಾಧಾನ. ಒಬ್ಬರು ಫುಲ್ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಮತ್ತು ಬ್ಲಾಕ್ಡ್ ಆಗಿದ್ದೀರಾ. ಇನ್ನೊಬ್ಬರು ಮಿಡಲಲ್ಲಿದ್ದೀರಾ. ಒಂದು ಸಿಚುವೇಶನ್ಶಿಪ್ ಅಂತಾರಲ್ವಾ, ಆದರೆ ಪೂರ್ತಿ ಹೋಗೂ ಇಲ್ಲ, ಪೂರ್ತಿ ಇರೋದು ಇಲ್ಲ, ಹಾಗೆ ಒಂದು ಫ್ರೆಂಡ್ಶಿಪ್ ಝೋನಲ್ಲೋ ಅಥವಾ ಯಾವ ಥರ ಆದರೂ ಇದ್ದರೆ, ಸೊ ಅವರಿಗೆ ಇದು ಎಂಗೇಜ್ಮೆಂಟ್ ರೆಸನೇಟ್ ಆಗುತ್ತೆ. ಯಾರ್ದು ಬ್ಲಾಕ್ಡ್ ಇದ್ದೀರಾ, ಯಾರು ಕನ್ಫರ್ಮ್ ಚೀಟಿಂಗ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಅಂತ ನಿಮಗೆ ಗೊತ್ತಿದೆ, ಅವರಿಗೆ ಇದು ನಿಮ್ಗೆ ಬಿಡಬೇಕಂತ ಅಂದ್ಕೊಂಡಿದ್ದಾರೆ ಅವರು. ಐ ಲವ್ ಇಟ್ ವೆನ್ ಯು ಕಾಲ್ ಮಿ ಯುವರ್ಸ್. ನೀನು ಯಾವಾಗ ನನ್ನವರು ಅಂತ ಹೇಳ್ತೀಯೋ ನನಗದು ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್. ಓಕೆ, ಪೈಲ್ 2 ಯಾರು ಸೆಲೆಕ್ಟ್ ಮಾಡಿದ್ದೀರಾ? ಮೆಸೇಜಸ್ ಇದು. ಎಸ್, ನೋಡೋಣ ನಿಮಗೆ ಆನ್ಸಿಸ್ಟರ್ಸ್ ಏನು ಸಜೆಷನ್ ಕೊಡಬೇಕಂತ ಇದ್ದಾರೆ. ಪೈಲ್ 2 ಯಾರು ಸೆಲೆಕ್ಟ್ ಮಾಡಿದ್ದೀರಾ? ನಿಮ್ಮ ಆನ್ಸಿಸ್ಟರ್ಸ್ ನಿಮಗೆ ಏನು ಮೆಸೇಜ್ ಕೊಡಬೇಕಂತ ಇದ್ದಾರೆ ರಿಲೇಷನ್ಶಿಪ್ ವೈಸ್. ಪೈಲ್ 2 ಯಾರು ಸೆಲೆಕ್ಟ್ ಮಾಡಿದ್ದೀರಾ? ನಿಮ್ಮ ಆನ್ಸಿಸ್ಟರ್ಸ್ ನಿಮಗೆ ಏನು ಮೆಸೇಜ್ ಕೊಡಬೇಕಂತ ಇದ್ದಾರೆ. ಪೈಲ್ 2 ಯಾರು ಸೆಲೆಕ್ಟ್ ಮಾಡಿದ್ದೀರಾ? ನಿಮ್ಮ ಆನ್ಸಿಸ್ಟರ್ಸ್ ನಿಮಗೆ ಏನು ಮೆಸೇಜ್ ಕೊಡಬೇಕಂತ ಇದ್ದಾರೆ. ಡ್ರೀಮ್ ಆ್ಯಂಡ್ ಜರ್ನಿ. ಡ್ರೀಮ್ ಮಾಡಿ, ಜರ್ನಿ ಮಾಡಿ, ನೀವು ಕನಸು ಏನು ಕಟ್ಕೊಂಡಿದ್ರಿ ಅದರಲ್ಲಿ ಲಿವ್ ಇನ್ ಯುವರ್ ಡ್ರೀಮ್ಸ್ ಅಂತಾರಲ್ವ, ಹಾಗೆ ಹೋಲ್ಡ್ ದ ಸ್ಪೇಸ್. ಸ್ವಲ್ಪ ಸ್ಪೇಸ್ ಕೊಡಿ ನಿಮ್ಮ ರಿಲೇಷನ್ಶಿಪ್ಪಿಗೂ ನಿಮಗೂ. ಸೊ ಹಾಗೆ ಹೇಳ್ತಾ ಇದ್ದಾರೆ ಅವರು. ಅನ್ಲಾಕ್ ದಿ ಮ್ಯಾಜಿಕ್ ವಿದಿನ್ ಯು. ನಿಮ್ಮಲ್ಲಿ ಒಂದು ಮ್ಯಾಜಿಕ್ ಇದೆ, ಅದನ್ನು ಅನ್ಲಾಕ್ ಮಾಡಿ, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಗೈಸ್, ಆದರೆ ನೀವು ಮೂವ್ ಆನ್ ಆಗಿ ಈ ಪರ್ಸನ್ಗೆ ನೀವು ವೆಯ್ಟ್ ಮಾಡೋದ್ರಲ್ಲಿ ಯೂಸ್ ಇಲ್ಲ. ಯಾರ್ದು ಬ್ರೇಕಪ್ ಆಗಿದೆನೋ ಅವ್ರದ್ದು. ಓಕೆ ಗೈಸ್, ಇದು ನಿಮ್ಮ ರೀಡಿಂಗ್ ಆಗಿತ್ತು, ರಾಧಾ ಸೆಲೆಕ್ಟ್ ಮಾಡ್ಕೊಂಡವ್ರದ್ದು. ಇದು ನಿಮಗೆ ರೆಸನೇಟ್ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಓಕೆ, ಐ ವಿಲ್ ಮೀಟ್ ಯು ಇನ್ ಮೈ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.